ಕ್ರಿಮಿನಲ್ಗಳ ಕ್ರೈಮ್ ಲೋಕಕ್ಕೆ ಸ್ವಾಗತ. ಎಸ್, ಅವರೆಲ್ಲ ಪ್ರಾಣಕ್ಕೆ ಪ್ರಾಣ ಕೊಡೋ ಕುಚುಕು ಗೆಳೆಯರು. ಏನೇ ಕಷ್ಟ ಸುಖಗಳಿರಲಿ ಒಟ್ಟಿಗೆ ಭಾಗಿಯಾಗ್ತಿದ್ದ ಪ್ರಾಣ ಸ್ನೇಹಿತರು. ಅಂತ ಸ್ನೇಹಿತರ ನಡುವಲ್ಲಿ ಒಟ್ಟಿಗೆ ಇಬ್ಬರ ಹೆಣ ಬಿದ್ದಿದೆ. ಅವರ ಹೆಣ ಬೀಳಿಸಿದ್ದು ಜೊತೆಯಲ್ಲೇ ಇದ್ದ ಮತ್ತೊಬ್ಬ ಪ್ರಾಣ ಸ್ನೇಹಿತ. ಇದು ನೀವೆಂದೂ ಕೇಳಿರದ ನೋಡಿರದ ಭಯಾನಕ ಕ್ರೈಮ್ ಸ್ಟೋರಿ. ಬೀದರ್ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿದ ಆ ಕಥೆಯೇ ಇವತ್ತಿನ ಸ್ಕೆಚ್. ಪ್ರಾಣ ಸ್ನೇಹಿತನೇ ಪ್ರಾಣ ತೆಗೆದ. ಎಸ್, ಅದು ಇಡೀ ಬೀದರ್ ಜಿಲ್ಲೆಯೇ ಬೆಚ್ಚಿ ಬಿದ್ದ ಬರ್ಬರ ಹತ್ಯೆ ಪ್ರಕರಣ. ಒಂದಲ್ಲ, ಅದು ಒಂದೇ ಮನೆಯಲ್ಲಿ ನಡೆದ ಡಬಲ್ ಮರ್ಡರ್. ನೀವು ಬೆಚ್ಚಿ ಬೀಳ್ತೀರಿ ಕಣ್ರಿ. ಈ ಸ್ಟೋರಿಯನ್ನು ನೋಡಿದ್ರೆ ಅಚ್ಚರಿ ಪಡ್ತೀರಿ ನೀವು. ಯಾಕಂದ್ರೆ ಒಟ್ಟಿಗೆ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಒಂದೇ ಬಾಟಲಿಯಲ್ಲಿ ಹೆಂಡ ಕುಡಿದು ಒಟ್ಟಿಗೆ ಮಲಗಿದ್ದವನೊಬ್ಬ ತನ್ನ ಸ್ನೇಹಿತರನ್ನ ನಡು ರಾತ್ರಿಯಲ್ಲಿ ಕೊಂದು ಮುಗಿಸಿದ ಭಯಾನಕ ಸ್ಟೋರಿ ಇದು. ಎಸ್, ಇವನೇ ಇವತ್ತಿನ ಕಥೆಯ ಮಿತ್ರದ್ರೋಹಿ ಹಂತಕ. ಹೆಸರು ಸಚಿನ್. ಇವನು ಮುಖ ನುಂಚಲಿ ನೋಡ್ರಿ. ಪಾಪ ಅಮಾಯಕ ಅನ್ನಬೇಕು ಹಂಗಿದಾನೆ ಪಾಪಿ. ಆದ್ರೆ ಮಾಡಿರೋದು ಡಬಲ್ ಮರ್ಡರ್. ಎಸ್, ಮೊನ್ನೆ 14ನೇ ತಾರೀಕು ಬುಧವಾರ ರಾತ್ರಿ 12 ಗಂಟೆ ಸಮಯ ಕಂಡ್ರಿ. ಇಡೀ ಬೀದರ್ ನಗರ ಗಾಢ ನಿದ್ರೆಯಲ್ಲಿತ್ತು. ಆದ್ರೆ ಅದೊಂದು ಮನೆಯಲ್ಲಿ ಮಾತ್ರ ಮಸ್ತ್ ಪಾರ್ಟಿ ನಡೀತಿರುತ್ತೆ. ಆ ಮನೆ ಇಲ್ಲಿದೆ ನೋಡಿ. ಎಸ್, 5 ಜನ ಸ್ನೇಹಿತರು ಅಂದು ಈ ಮನೆಯಲ್ಲಿ ಕಂಠಪೂರ್ತಿ ಕುಡಿದು ನೀಲಿ ಸಿನಿಮಾಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಿರ್ತಾರೆ. ಹಾಗೆ ಎಂಜಾಯ್ ಮಾಡ್ತಿದ್ದ ಆ 5 ಜನ ಸ್ನೇಹಿತರಲ್ಲಿ ಇಬ್ಬರು ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. ಅವರೇ ಶಿವಕುಮಾರ್ ಮತ್ತು ಸುಮಿತ್. ಆಶ್ಚರ್ಯ ಪಡ್ತೀರಿ ನೀವು. ಪ್ರಾಣ ಸ್ನೇಹಿತನೇ ಸ್ನೇಹಿತರ ಪ್ರಾಣ ತೆಗೆದಿದ್ದು ಯಾಕೆ ಅನ್ನೋದನ್ನ ಕೇಳಿಬಿಟ್ರೆ ಶಾಕ್ ಆಗ್ತೀರಿ ನೀವು. ಆ ಸ್ಟೋರಿ ಆರಂಭವಾಗೋದೇ ಇಲ್ಲಿಂದ ನೋಡಿ. ಆಕ್ಚುಲಿ 13 ಸೆಪ್ಟೆಂಬರ್ ನೈಟ್ಗೆ ಸುಮಿತ್ ಮನೆಯಲ್ಲಿ 5 ಜನ ಪಾರ್ಟಿ ಮಾಡಿದ್ದಾರೆ. ಸಚಿನ್, ಸನ್ ಆಫ್ ದಯಾನಂದ್, ದೆನ್ ಪ್ರಶಾಂತ್, ಹೀಸ್ ಬೈ ಪ್ರೊಫೆಷನ್ ಈಸ್ ಅ ಡಾಕ್ಟರ್, ದೆನ್ ರಮೇಶ್, ದೆನ್ ಸುಮಿತ್ ಅಂಡ್ ಶಿವಕುಮಾರ್. ಎಲ್ಲ 5 ಜನ ಸುಮಿತ್ ಮನೆಯಲ್ಲಿ ರಾತ್ರಿ 6 o'clock ಇಂದ ಇವರು ಪಾರ್ಟಿ ಶುರು ಮಾಡಿದ್ದಾರೆ. ಎಸ್, ಮಧ್ಯರಾತ್ರಿವರೆಗೂ 5 ಜನ ಸೇರಿ ಮಸ್ತು ಮೋಜಿನಲ್ಲಿ ಕಾಲ ಕಳೀತಾರೆ. ಆದ್ರೆ 12 ಗಂಟೆ ದಾಟ್ತಿದ್ದ ಹಾಗೆ ರಮೇಶ್ ಮತ್ತು ಪ್ರಶಾಂತ್ ಅನ್ನೋ ಸ್ನೇಹಿತರು ತಮ್ಮ ಮನೆಗೆ ಹೊರಟು ಹೋಗ್ತಾರೆ ಕಣ್ರಿ. ಆ ನಂತರ ಸುಮಿತ್ನ ಮನೆಯಲ್ಲಿ ಈ ಪಾತಕಿ ಸಚಿನ್ ಮತ್ತು ಶಿವಕುಮಾರ್ ಉಳಿದು ಬಿಡ್ತಾರೆ. ಹಾಗೆ ಉಳಿದುಕೊಂಡ ಶಿವಕುಮಾರ್ ತೆಪ್ಪಗ ಮಲಗಿದ್ರೆ ಇವತ್ತಿಂತ ದಾರುಣ ಸ್ಥಿತಿ ಬರ್ತಿರ್ಲಿಲ್ಲ ಕಣ್ರಿ. ಜನ ಹೀಗೆ ಬೆರಗಾಗಿ ನಿಲ್ತಿರ್ಲಿಲ್ಲ.
ಸುಮಿತ್ ಮನೆಯಲ್ಲಿ ಮಲಗಿದ್ದ ಸಚಿನ್ ಕುಡಿದ ಅಮಲ್ನಲ್ಲಿ ನಿದ್ದೆಗೆ ಜಾರಿರ್ತಾನೆ. ಆದ್ರೆ ಈ ಸುಮಿತ್ಗೆ ಅವತ್ತು ನಿದ್ದೆ ಬಂದಿರೋದಿಲ್ಲ. ಅದೇ ಕಾರಣಕ್ಕೆ ಯಾರಿಗೋ ಫೋನ್ ಮಾಡ್ತಾ ಬಾಯಿಗೆ ಬಂದಂತೆ ಮಾತಾಡ್ತಿರ್ತಾನೆ. ಮೊದಲೇ ಕುಡಿದ ಅಮಲ್ನಲ್ಲಿದ್ದ ಸಚಿನ್ ನಿಧಾನವಾಗಿ ಮಾತಾಡು ಅಂತ ವಾರ್ನ್ ಮಾಡ್ತಾನೆ. ಆದ್ರೆ ಸುಮಿತ್ ಸಚಿನ್ ಮಾತಿಗೆ ಕೇರ್ ಮಾಡೋದಿಲ್ಲ. ಮತ್ತೆ ಅವನ ಜೋರು ಮಾತು ಶುರುವಾಗೇ ಇರುತ್ತೆ. तो उसके बीच में सुमित कंटिन्यू दारू पी रहा था. सचिन और शिव कुमार दोनों सो गए. सचिन सुमित के बाजू में सोया, शिव कुमार कॉट था, कॉट पे सो गया. तो ये सुमित किसी से बात करके जोर जोर से गालियां दे रहा था फोन पे. ऐसे कुछ तो चल रहा था, किसी से बात कर रहा था. तो बीच में से ये उठा, सचिन उठा, क्यों गालियां दे रहे हो तुम, क्यों ऐसे कर रहे हो करके. तो सुमित ने उसको जवाब दिया, तू कौन आने वाला मुझे बोलने वाला, मैं कुछ भी करूंगा, ये वो, सो जा तू. कुछ तो माँ बहन किसी को गाली दी उसको. ಎಸ್, ಸಚಿನ್ ಎಷ್ಟೇ ಹೇಳಿದ್ರು ಸುಮಿತ್ ಮಾತ್ರ ಅವನ ಮಾತಿಗೆ ಬೆಲೆ ಕೊಡೋದಿಲ್ಲ. ಅದರಿಂದ ಸಿಟ್ಟಿಗೆದ್ದ ಸಚಿನ್ ಸುಮಿತ್ಗೆ ತಲೆ ಮೇಲೊಂದೇಟು ಹೊಡಿತಾನೆ. ಆಗಲೇ ಸುಮಿತ್ ಸಿಟ್ಟು ನೆತ್ತಿಗೆ ಇರೋದು. ನನಗೆ ಹೊಡಿತೀಯ ಮಗನೆ ಅಂತ ಸಚಿನ್ಗೆ ಆವಾಜ್ ಆಗ್ತಾನೆ. ಆದ್ರೆ ಸಚಿನ್ ಮತ್ತಷ್ಟು ಕೋಪಗೊಂಡು ಸುಮಿತ್ಗೆ ಹಿಗ್ಗಾಮುಗ್ಗ ತದಕಿ ಬಿಡ್ತಾನೆ. ಈ ಮಧ್ಯೆ ಶಿವಕುಮಾರ್ ಕೂಡ ಸುಮಿತ್ ಪರವಾಗಿ ನಿಲ್ತಾನೆ. ಇಬ್ರು ಸೇರಿ ಸಚಿನ್ಗೆ ಕುಡಿದ ಮತ್ತಿನಲ್ಲೇ ಹಿಗ್ಗಾಮುಗ್ಗ ಹೊಡೆದು ಬಿಡ್ತಾರೆ. ಆಗಲೇ ಸಚಿನ್ ರೊಚ್ಚಿಗೆ ಏಳೋದು. ಕುಡಿದ ಮತ್ತಿನಲ್ಲಿದ್ದ ಸಚಿನ್ ಮನೆಯ ಮೂಲೆಯಲ್ಲಿದ್ದ ರಾಡೊಂದನ್ನು ತೆಗೆದು ಶಿವಕುಮಾರ್ ಮತ್ತು ಸಚಿನ್ ತಲೆಗೆ ಬಲವಾಗಿ ಹೊಡೆದು ಬಿಡ್ತಾನೆ. ಆ ಹೊಡೆತಕ್ಕೆ ಸುಮಿತ್ ಮತ್ತು ಶಿವಕುಮಾರ್ ಫಿನಿಶ್. सचिन को गुस्सा आ गया. ये भी थोड़ा सा रात को इसमें पी थी, नशे में था. तो वहां पे एक लकड़े का ये पड़ा था घर के अंदर. उसने एकदम जोर से उसको मारा, किसको, सुमित को. तो एक ही इतना जोर से मारा था कि ब्रेन वॉज आउट. इफ यू सी दैट पिक्चर्स ऑन दैट डे, यहाँ पे एकदम डीप इंजरी था. इफ यू वांट टू सी द फोटोज आर आल्सो देयर. तो एक ही झटके में उसको लग के पूरा वो ऐसा थोड़ा ऐसा क्या बोलते हैं उसको, पेन से ऐसे चिल्लाने पे लगा और वो थोड़ा सा ये बेहोश भी हो गया और नीचे गिर गया. तो इतने में शिव कुमार को आवाज आया. शिव कुमार जो कॉट पे सोया हुआ था उसको याद आया. तो वो भी उठ गया और वो भी गाली देने लगा, साला तू मार दिया, ये किया वो किया. ऐसे में उसको ये भी एकदम डरा हुआ था. ये सचिन ने उसको भी मारा. ನೀವು ನಂಬಲ್ಲ, ಸಚಿನ್ ಕೋಪ ಅಷ್ಟಕ್ಕೆ ತಣ್ಣಗಾಗಿತ್ತು ಅಂತ ತಿಳಿಯಬೇಡಿ. ನೆಲಕ್ಕೆ ಬಿದ್ದು ಒದ್ದಾಡ್ತಿದ್ದ ಸುಮಿತ್ ಮತ್ತು ಶಿವಕುಮಾರ್ನಿಗೆ ಬೆಂಕಿ ಇಟ್ಟು ಸುಟ್ಟಿದ್ದ ಕಣ್ರಿ ಈ ಪಾಪಿ. ಮತ್ತು ಶಿವಕುಮಾರ್ನನ್ನ ಕೊಂದು ಮುಗಿಸಿದ್ದ ಸಚಿನ್ ಪೊಲೀಸರ ದಿಕ್ ತಪ್ಪಿಸೋದಕ್ಕೆ ಅಲ್ಲೊಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ತಾನೇ ನಿಂತು ಹೊಸ ಸೀನ್ ಕ್ರಿಯೇಟ್ ಮಾಡ್ತಾನೆ. ಅದೇನು ಅನ್ನೋದನ್ನ ಹೇಳ್ತೀವಿ ಸಣ್ಣ ಬ್ರೇಕ್ ನಂತರ.